ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕ ಭಾಗದ ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಅದರಲ್ಲೂ ಭೀಮಾ ಪ್ರವಾಹಕ್ಕೆ 3 ಜಿಲ್ಲೆಗಳು ತತ್ತರಿಸಿವೆ. ಯಾಕಂದ್ರೆ ನೀರಿನ ಹೆಚ್ಚಳ ಆಗಕತ್ತದ. ಸಾಕಷ್ಟು ಜನರಿಗೆ ಭಯದ ವಾತಾವರಣ ಹೆಚ್ಚಾಗ್ಯದ. ಮಹಾರಾಷ್ಟ್ರ ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯ ಭೀಮಾ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೋಡಿಯಾಳ ಗ್ರಾಮದ ರೈತರ ಜಮೀನಿನಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕಾಗಿ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿಗ ನಿರ್ಮಾಣ ಆಗಿರುವಂತದ್ದು. ನಿಲ್ಲಲು ಸೋರಿಲ್ಲ, ಕೂರಲು ಜಾಗವಿಲ್ಲ. ಇಡೀ ಊರನ್ನೇ ಆವರಿಸಿಕೊಂಡಿರೋ ಭೀಮಾ ಪ್ರವಾಹ ಜನರನ್ನ ಸಂತ್ರಸ್ತರನ್ನಾಗಿ ಮಾಡಿದೆ. ಉಟ್ಟ ಬಟ್ಟೆಯಲ್ಲೇ ಎಲ್ಲರೂ ಊರು ತೊರೆಯುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಧಾರಾಕಾರ ಮಳೆಯಿಂದ ಭೀಮಾ ನದಿಯೊಡಲು ತುಂಬಿ ತುಳುಕ್ತಿದೆ. ವಿಜಯಪುರ ಜಿಲ್ಲೆ ಅಲಮೇಲ ತಾಲೂಕಿನ ತಾವರಖೇಡ ಗ್ರಾಮದಲ್ಲಿನ 20ಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡಿವೆ. ಮಕ್ಕಳು, ಜಾನುವಾರುಗಳ ಜೊತೆ ಸರಕು ಸಾಮಗ್ರಿಗಳನ್ನ ಹೊತ್ತು ಜನ ಬೇರೆಡೆಗೆ ತೆರಳಿದ್ರು. ಸುಮಾರು 30ರಿಂದ 40 ಮನೆಗಳಿಗೆ ನೀರು ಬಂದು ಏರ್ಯಾವ. ವಿಸರ್ಜಂತಗಳ ಭಯ ಆಗ್ಯದ. ಯಾಕಂದ್ರೆ ನೀರಿನ ಹೆಚ್ಚಳ ಆಗ್ಲಕತ್ತದ. ಸರ್ಕಾರ ಮತ್ತು ಈಗ ಆಡಳಿತ ಅಧಿಕಾರಿಗಳು ಜನರಿಗೆ ಏನದ ಗಂಜಿ ಕೇಂದ್ರ ತೆಗೆಯುವುದಾಗಲಿ, ಶಿಫ್ಟಿಂಗ್ ವ್ಯವಸ್ಥೆ ಮಾಡುವುದಾಗಲಿ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಭಯದ ವಾತಾವರಣ ಹೆಚ್ಚಾಗ್ಯದ. ಸಹಾಯ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಚಡಚಣ, ಇಂಡಿ, ಆಲಮೇಲ ವ್ಯಾಪ್ತಿಯಲ್ಲಿ ಹತ್ತಿ, ಹೆಸರು, ತೊಗರಿ, ಸೂರ್ಯಕಾಂತಿ, ಕಬ್ಬು ಹಾಗೂ ದ್ರಾಕ್ಷಿ ಬೆಳೆಗಳು ನೀರಿನಲ್ಲಿ ಮುಳುಗಿವೆ. ಕಲಬುರಗಿಯಲ್ಲಿ ಭೀಮಾ ನದಿ ನೀರು ಮಾಹೂರ ಗ್ರಾಮವನ್ನ ಸುತ್ತುವರೆದಿದೆ. ಗ್ರಾಮದ ರಸ್ತೆ ಸಂಪರ್ಕವೇ ಕಡಿತಗೊಂಡಿದ್ದು, ಹಳ್ಳದ ನೀರಿನಲ್ಲಿ ಶಾಲೆಗೆ ತೆರಳೋ ಮಗಳನ್ನ ತಂದೆ ಭುಜದ ಮೇಲೆ ಕೂರಿಸಿಕೊಂಡು ಕರೆದೊಯ್ದ್ರು. ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ಕೂಪಕ್ಕೆ 106 ಎಕರೆ ಜಮೀನು ಜಲಾವೃತಗೊಂಡಿದೆ. ಕೋಡಿಹಾಳ ಗ್ರಾಮವೊಂದರಲ್ಲೇ 200ಕ್ಕೂ ಅಧಿಕ ಎಕರೆ ಭತ್ತದ ಬೆಳೆ ಹಾಳಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೋಡಿಯಾಳ ಗ್ರಾಮದ ರೈತರ ಜಮೀನಲ್ಲಿ ಕೆಲವು ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 1 ವಾರಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಈಗಲೂ ಕೂಡ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕಾಗಿ ಏನು ಭೀಮಾ ನದಿ ತೀರದಲ್ಲಿ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿಗ ನಿರ್ಮಾಣ ಆಗಿರುವಂತದ್ದು. ಏನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಕಂ ಬ್ಯಾರೇಜ್ ಇಂದ ಭೀಮಾ ನದಿಗೆ 3,65,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ಹೀಗಾಗಿ ಭೀಮಾ ನದಿ ತೀರದಲ್ಲಿ ಇರುವಂತಹ ಅಪಾರ ಪ್ರಮಾಣದ ಬೆಳೆಗಳು ಸಹಿತ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂತದ್ದು. ಬೀದರ್ನಲ್ಲಿ ನಿರಂತರ ಮಳೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯ ಆವರಣ ಜಲಾವೃತಗೊಂಡಿದೆ. ಇನ್ನು ಧನೆಗಾಂವ್ ಜಲಾಶಯದ ಕಾರಂಜಾ ಡ್ಯಾಂಗೆ ನೀರು ಬಿಟ್ಟಿದ್ದು, ಬಾಲ್ಕಿ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಜಮೀನು ಮುಳುಗಿದೆ. ಪ್ರವಾಹದ ಪ್ರತಾಪಕ್ಕೆ ನದಿಗಳ ಒಡಲು ಉಕ್ಕಿ ಹರಿಯುತ್ತಿದೆ. ನದಿ ತೀರದ ಗ್ರಾಮಗಳಲ್ಲಿ ತಲ್ಲಣ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.